ವೀಕ್ಷಕರೇ ನಮಸ್ಕಾರ. 2 ದಿವಸದಿಂದ ಹೋಳಿ ಸಂದರ್ಭದಲ್ಲಿ ಆಂಧ್ರ ಕಾಕಿನಾಡ ಅನ್ನುವಂಥ ಜಿಲ್ಲೆಯಲ್ಲಿ ನಡೆದಿರುವಂಥ ಒಂದು ತುಂಬ ದಾರುಣವಾದ ಮನ ಕಲಕುವಂಥ ಒಂದು ಘಟನೆ ನಡೆದಿದೆ. ಒಬ್ಬ ತಂದೆ, ಅದು ಸುಶಿಕ್ಷಿತ ತಂದೆ, ತನ್ನಿಬ್ಬರು ಹಸುಳೆ ಗಂಡು ಮಕ್ಕಳನ್ನು 7 ವರ್ಷ 6 ವರ್ಷ ಕೈಕಾಲು ಕಟ್ಟಿ ಅವರನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಅಂದರೆ ಮಕ್ಕಳು ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ ಅಂತ. ಎಂಥ ದುರ್ದೈವ ಇದು. ವಿವರಗಳನ್ನು ಹೇಳ್ತೀನಿ. ಕಾಕಿನಾಡದಲ್ಲಿ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅದು. ಅದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಂದ್ರಕಿಶೋರ್ ಅವರ ಪತ್ನಿ ಮತ್ತು 2 ಗಂಡು ಮಕ್ಕಳು. ಅವರಿಗೆ ಪತ್ನಿ ಹೆಸರು ತನುಜಾ ಅಂತ, ಮಕ್ಕಳು ಜೋಶಿಲ್ 7 ವರ್ಷ, ನಿಖಿಲ್ 6 ವರ್ಷ. ಜೋಶಿಲ್ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು. SLC PUC ಓದ್ತಾ ಇಲ್ಲ ಮಕ್ಕಳು, ಚಿಕ್ಕ ಕಂದಮ್ಮಗಳು, ಹಸುಳೆಗಳು. ಮತ್ತು ನಿಖಿಲ್ UKG, ಅಪ್ಪರ್ KG. ಇವರು ಮನೆಯಲ್ಲಿ ನಡೆಯುವಂಥ ಸಣ್ಣ ಕ್ಲಾಸ್ ನಡೆಯುವಂಥ ಟೆಸ್ಟ್ಗಳು, ಪರೀಕ್ಷೆ, ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ತಾ ಇಲ್ಲ ಅಂತ ಒಂದೇ ಸಮನೆ ಆ ಅಪ್ಪಂದು ತಕರಾರು. ಮಕ್ಕಳಿಗೆ ಬೈಯೋದು, ಚೆನ್ನಾಗಿ ಹೊಡೆಯೋದು, ಇದು ನಡೀತಾನೇ ಇತ್ತಂತೆ. ಈಗ 2 ದಿವಸದಿಂದ ಹೋಳಿ ಸಂದರ್ಭದಲ್ಲಿ ಅವರ ಆಫೀಸ್ನಲ್ಲಿ ಹೋಳಿ ಆಚರಿಸ್ತಾರೆ ಅಂಥೇಳಿ ಹೆಂಡತಿ ಮಕ್ಕಳನ್ನು ಮನೆಯಿಂದ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಕಚೇರಿಯಲ್ಲಿ ಹೋಳಿದು ಸಮಾರಂಭ ಎಲ್ಲ ಮುಗಿದ ಮೇಲೆ ಹೆಂಡತಿಗೆ, ನೀನು ಇಲ್ಲೇ ಕಾಯ್ತಾ ಇರೋ, 10 ನಿಮಿಷದಲ್ಲಿ ನಾನು ಬಂದ್ಬಿಡ್ತೀನಿ, ಮಕ್ಕಳಿಗೆ ಈಗ ಮುಂದಿನ ವರ್ಷಕ್ಕೆ ಬೇಕಾಗೋ ಯೂನಿಫಾರ್ಮ್ ಅದನ್ನು ಹೊಲಿಸ್ಲಿಕ್ಕೆ ಅಂತ ಟೈಲರ್ ಹತ್ರ ಕರ್ಕೊಂಡೋಗಿ ನಾನು ಬರ್ತೀನಿ ಅಂತ ಹೇಳಿ ಅವ್ರನ್ನ ಕಾಯಲಿಕ್ಕೆ ಅಂತ ಅಲ್ಲೇ ಬಿಟ್ಟು ಮನೆಗೆ ಬಂದಿದ್ದಾನೆ ಮನುಷ್ಯ. ಮನೆಗೆ ಬಂದು 2 ಮಕ್ಕಳದ್ದು ಕೈಕಾಲನ್ನು ಚೆನ್ನಾಗಿ ಕಟ್ಟಿ ಬಕೆಟ್ ತುಂಬ ನೀರು ತುಂಬಿ ಅವ್ರದ್ದು ತಲೆನ ನೀರಲ್ಲಿ ಮುಳುಗಿಸಿ 2 ಮಕ್ಕಳನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಸಾಯಿಸಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅವನು ಸ್ವತಃ ನೇಣು ಹಾಕ್ಕೊಂಡ. ಎಷ್ಟೊತ್ತಾದರೂ ಗಂಡ ಬರಲಿಲ್ಲ ಅಂಥೇಳಿ ಹೆಂಡತಿ ಅವರ ಜೊತೆಗೆ ಅವ್ರದ್ದು ಕಲೀಗ್ಸ್ ಇರ್ತಾರಲ್ಲ, ಗಂಡನ ಕಲೀಗ್ಸ್, ಅವ್ರ ಜೊತೆಗೆ ಮನೆಗೆ ಬಂದು ನೋಡಿದ್ರೆ ಕಿಟಕಿಯಲ್ಲೇ ಗಂಡನ ಶವ ಕಾಣಿಸಿದೆ. ಮತ್ತು ಜಬರ್ದಸ್ತಿಂದ ಬಾಗಿಲನ್ನು ತೆಗೆದು ಪೊಲೀಸರು ಬಂದು ಒಳಗಡೆ ಹೋಗಿ ನೋಡಿದ್ರೆ 2 ಮಕ್ಕಳನ್ನು ಅವನು ಕೊಲೆ ಮಾಡಿದ್ದಾನೆ. ಒಂದು ಸೂಯಿಸೈಡ್ ನೋಟ್, ಆತ್ಮಹತ್ಯೆ ಒಂದು ನೋಟ್ ಬರೆದಿದ್ದಾನೆ. ನನ್ನ ಮಕ್ಕಳು ಶಿಕ್ಷಣದಲ್ಲಿ ಮುಂದುವರಿತಾ ಇಲ್ಲ, ಇದು ಸ್ಪರ್ಧಾತ್ಮಕ ಜಗತ್ತು, ಶಿಕ್ಷಣದಲ್ಲಿ ಈ ಥರ ಮುಂದುವರಿದೇ ಇದ್ದರೆ ಅವರಿಗೆ ಭವಿಷ್ಯ ಇಲ್ಲ ಅಂತ ಬರೆದಿದ್ದಾನೆ. ನೋಡಿ, ಆ ಮನುಷ್ಯ ಅವನು ಸೂಯಿಸೈಡ್ ಮಾಡ್ಕೊಂಡ್ಮೇಲೆ ಅವ್ರ ನೆಂಟರಿಷ್ಟರು, ಆಫೀಸ್ನವರೆಲ್ಲ ಹೇಳ್ತಾರೆ ಆತನಿಗೆ ಆರ್ಥಿಕವಾದ ಯಾವುದೇ ಸಮಸ್ಯೆ ಇರಲಿಲ್ಲ, ಸಾಕಷ್ಟು ಆಸ್ತಿ ಪಾಸ್ತಿನೂ ಇತ್ತು. ಅಷ್ಟಾದರೂ ಈ ಕೆಲಸ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಆ ಮನುಷ್ಯನ ಮನಸ್ಸಿನಲ್ಲಿ ಓದಿನಿಂದ ಮಕ್ಕಳು ಮಾತ್ರ ಉದ್ಧಾರ ಆಗ್ತಾರೆ, ಅದು ಬಲವಾಗಿ ಬೇರೂರಿತ್ತು. ಪರೀಕ್ಷೆಯಲ್ಲಿ ಈ ಅಕಾಡೆಮಿಕ್ ಲರ್ನಿಂಗ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮುಂದುವರಿದೇ ಇದ್ರೂ ಮಕ್ಕಳು ಹೇಗೋ ತಮ್ಮ ಜೀವನವನ್ನು ಕಟ್ಕೊಳ್ಬೋದು ಅನ್ನೋದು ಅವ್ರಿಗೆ ಅನಿಸೇ ಇರಲಿಲ್ಲ. ಆಮೇಲೆ ಮಕ್ಕಳದ್ದೇನು ತಪ್ಪು? ಓದಿನಲ್ಲಿ ಹಿಂದೆ ಇರಲಿಕ್ಕೆ ಪಾಲಕರದ್ದು ತಪ್ಪಿರುತ್ತೆ ಅಲ್ಲ. ಮನೆಯಲ್ಲಿ ಓದಿಗೆ ಪೂರಕವಾದ ವಾತಾವರಣ ಇರಬೇಕು, ಅದನ್ನು ಅವರು ಕಲ್ಪಿಸ್ಕೊಟ್ಟಿದ್ದಾರಲ್ಲ. ಮನೇಲಿ ತಂದೆ ತಾಯಿಗಳು ಮೊಬೈಲು TV ನೋಡ್ಕೊಂಡಿದ್ದು ಮಕ್ಕಳಿಗೆ ಓದ್ರಿ ಬರೀರಿ ಅಂತ ಹೇಳಿದರೆ ಮಕ್ಕಳು ಯಾಕೆ ಬರೀತಾರೆ?
ಅವರು ಏನಾದರೂ ಪುಸ್ತಕನೋ ಪೇಪರ್ ಹಿಡ್ಕೊಂಡು ಕೂತ್ಕೊಂಡಿದ್ದು ನೀವು ಓದಿ ಅಂತ ಹೇಳಿದ್ರೆ ಆಗಲ್ವಾ? ಪಾಲಕರದ್ದು ದೋಷ ಇದೆ, ಮಕ್ಕಳದಷ್ಟೇ ಅಲ್ಲ ಅದು. ಆಮೇಲೆ ಅವ್ರು ಹಿಂದುಳಿಯೋದಕ್ಕೆ ಅವರು ಟೀಚರು ಸರಿಯಾಗಿರೋ ಅಂಥವ್ರು ಇಲ್ಲದೇ ಇರ್ಬೋದು. ಆದ್ದರಿಂದ ಮಕ್ಕಳದೇ ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಇತ್ತೀಚೆಗೆ ಆ ಮನುಷ್ಯ ಮಕ್ಕಳನ್ನು ಒಂದು ಸ್ಕೂಲಿಂದ ಬಿಡಿಸಿ ಬೇರೆ ಇನ್ನೊಂದು ಸ್ಕೂಲು ಚೆನ್ನಾಗಿದೆ ಅಂತೇಳಿ ಆ ಸ್ಕೂಲಿಗೆ ಸೇರಿಸಿದ್ದಂತೆ. ನೋಡಿ, ಮಕ್ಕಳ ಮೇಲೆ ನಮ್ಮ ಶಿಕ್ಷಣ ಪದ್ಧತಿಯಿಂದಾಗಿ ಎಷ್ಟೊಂದು ಭಾರಿ ಮಾನಸಿಕ ಒತ್ತಡ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ಇದರಲ್ಲಿ ಈ ಘಟನೆಯಿಂದ ತಿಳ್ಕೊಳ್ಬೇಕು. ಇದು ಎಲ್ಲ ಪಾಲಕರಿಗೂ ಒಂದು ಎಚ್ಚರಿಕೆಯ ಗಂಟೆ. ಮತ್ತು ಹುಟ್ಟಿನಿಂದನೇ ಮಕ್ಕಳಿಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಇರುತ್ತೆ. ನಾವು ಶಾಲೆಗಳಿಂದ, ಪಾಲಕರು ಶಾಲೆಗಳಿಂದ ಹೆಚ್ಚಿನ ನಿರೀಕ್ಷಣೆ ಮಾಡೋದು ತಪ್ಪೋದು. ನಾವು ಮನೆಯಲ್ಲಿ ಕೂಡ ಅವರ ಕುತೂಹಲಕ್ಕೆ ಗೊಬ್ಬರ ನೀರು ಹಾಕಿ ಅದನ್ನು ಬೆಳೆಸೋ ಅಂತಹ ಪ್ರಯತ್ನ ಮಾಡಬೇಕು. ಅವ್ರ ಕುತೂಹಲ ಇನ್ನೂ ಹೆಚ್ಚಾಗಲಿ, ತಿಳ್ಕೊಳ್ಳಿ ಅಂತ. ನಾವು ಓದಿರೋದು, ಕೇಳಿರೋ ಸ್ವಾರಸ್ಯವಾಗಿರುವಂಥ ವಿಷಯವನ್ನು ಮಕ್ಕಳಿಗೆ ಹೇಳಬೇಕು. ಕಲಿಯೋದ್ರಿಂದ ಏನು ಲಾಭ ಇದೆ ಅನ್ನೋದು ಅವರಿಗೆ ಮನವರಿಕೆ ಮಾಡಬೇಕು. ಇದೇನೂ ಮಾಡದೆ ಅವರನ್ನು ತಪ್ಪು ಅಂತ ದೂಷಿಸೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ಪಾಲಕರು ನೀವು ದಯವಿಟ್ಟು ಯೋಚನೆ ಮಾಡಿ. ಈ ಘಟನೆ ಬಗ್ಗೆ ಆ ತಂದೆ ಇಬ್ಬರು ಮಕ್ಕಳನ್ನು ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.